ನನ್ನ ಹತ್ರನೂ ಸರಿಯಾಗಿ ಮಾತಾಡಲಿಲ್ಲ. ಅದೇನೋ ಅರ್ಜೆನ್ಸಿ ಅಂತ ಅಂದ. ಕೆಲಸ ಟೆನ್ಷನ್ ಇರಬೇಕು. ಅಲ್ಲ, ನಮಗೆ ಇಷ್ಟು ಟೆನ್ಷನ್ ಇದೆ ಅನ್ಬೇಕಾದ್ರೆ ನಮ್ಮಂಥ 1000 ಜನಕ್ಕೆ ಆಶ್ರಯ ಕೊಟ್ಟಿರೋರು ನಮ್ಮ ಯಜಮಾನ್ರು, ಅವ್ರಿಗೆ ಇನ್ನಷ್ಟು ಟೆನ್ಷನ್ ಇರಬೇಡ ಅಲ್ವಾ? ಅದಕ್ಕೆ ಯಾವಾಗ್ಲೂ ಮುಖನ ಅಂತ ಕುಂಬಳಕಾಯಿ ತರ ಇಟ್ಕೊಂಡಿರ್ತಾನೆ. ಹಾಗಿರ್ಬೇಕಮ್ಮ. ಎಲ್ಲಿ ಖುಷಿಯಾಗಿರ್ಬೇಕು, ಎಲ್ಲಿ ಬಿಗುವಾಗಿರ್ಬೇಕು, ಇದನ್ನೆಲ್ಲ ತಿಳ್ಕೊಂಡಿರ್ಬೇಕು. ಸ್ವಲ್ಪ ಸಲಿಗೆ ಕೊಟ್ರೆ ಸಾಕು, ತಲೆ ಮೇಲೆ ಕೂತ್ಕೊಂಡ್ಬಿಡ್ತಾರೆ. ಅವನು ಎಲ್ಲರ ಹತ್ರನೂ ಒಳ್ಳೆ ಮುನೀಶ್ವರನ್ ತರ ಸುರ್ಸುರು ಅಂತ ಸುಡ್ತಾನೆ ಇರ್ತಾನೆ. ನೋಡಕ್ ಸ್ವಲ್ಪ ವರ್ಟು, ಸ್ಟ್ರಿಕ್ಟು, ಡಾಮಿನೇಟಿಂಗ್ ಅನಿಸ್ತಾನೆ. ಆದ್ರೆ ಮನ್ಸು ಒಳ್ಳೇದೆ. ಇವನಿಗೆ ಫ್ಯಾಮಿಲಿ ಬಗ್ಗೆ, ಅದರಲ್ಲೂ ಫ್ಯಾಮಿಲಿ ಬಾಂಡಿಂಗ್ ಬಗ್ಗೆ ಸ್ವಲ್ಪ ಅರ್ಥ ಮಾಡಿಸ್ಬೇಕು. ಆವಾಗ್ಲೇ ನನ್ನ ಟಾಸ್ಕ್ ಕಂಪ್ಲೀಟ್ ಆಗೋದು. ಏನೋ ಮಾಡಮ್ಮ ಪಾಪ, ಆದ್ರೆ ಜಾಸ್ತಿ ಕಷ್ಟ ಕೊಡ್ಬೇಡ. ಹಾಗೇನಿಲ್ಲ, ಅವರು ನಮ್ಮ ಜೊತೆಗೆ ಆಟ ಆಡ್ತಾರೆ, ಹೋಮ್ ವರ್ಕ್ ಮಾಡಕ್ ಹೆಲ್ಪ್ ಮಾಡ್ತಾರೆ. ಅವ್ರನ್ನ ನೋಡಿದ್ರೆ ಪೃಥ್ವಿ ಅಣ್ಣ ನೋಡ್ದಂಗೆ ಅನ್ಸುತ್ತೆ. ಪೃಥ್ವಿ ಅಣ್ಣ ಆಗ್ಬೇಕು ನಮ್ಗೆ. ಇವ್ರೇನಾಗ್ಬೇಕು ನಮ್ಗೆ? ಇವರು ಇವರು ಫ್ರೆಂಡ್ಸ್ ಆಗ್ಬೇಕು. ಏನು ಅಲ್ಲಿ ಅಣ್ಣ ಅಂದ್ರೆ ಇಲ್ಲಿ ಅಕ್ಕನ ಮುಖದಲ್ಲಿ ಫುಲ್ ಬ್ಲಷಿಂಗು. ಏನು ಸಮಾಚಾರ? ಸುಮ್ನಿರೆ ನಾದಸ್ವರ, ಆ ಥರ ಏನಿಲ್ಲ. ಅವರು ಯಾರಿಗೂ ಗೊತ್ತಿಲ್ಲದೆ ನನಗೆ ಚಾಕ್ಲೇಟ್ ತಂದ್ಕೊಟ್ರು. ತಿಂಡಿ ಪೋತಿ, ನಿನ್ನ ಕಿಡ್ನಾಪ್ ಮಾಡೋದು ತುಂಬಾ ಈಸಿ ಕಣೆ. ಯಾರಾದ್ರೂ ತಿಂಡಿ ತೋರಿಸಿದ್ರೆ ನೀನೇ ಅವ್ರ ಜೊತೆ ಹೋಗ್ಬಿಡ್ತೀಯ. ಹೋಗೆ, ಹಾಗೇನಿಲ್ಲ. ಅವ್ರು ಆ ಥರ ಅಲ್ಲ, ಅವರು ತುಂಬಾ ಒಳ್ಳೆಯವರು. ಆಕ್ಚುಲಿ ನಿನ್ಗಿಂತ ಜಾಸ್ತಿನೇ ಒಳ್ಳೆಯವರು. ಪಾಪ ನಮ್ಮ ಯಜಮಾನ್ರು ದೇವರಂಥವ್ರು. ಮಕ್ಕಳ ಜೊತೆ ಮಕ್ಕಳ ಥರ, ದೊಡ್ಡವ್ರ ಜೊತೆ ದೊಡ್ಡವ್ರ ಥರ. ಹಮ್ಮು ಬಿಮ್ಮು ಒಂದೂ ಇಲ್ಲ. ಮಲ್ಕೊಳ್ರಮ್ಮ, ಲೇಟಾಗಿ ಮಲ್ಕೊಳ್ಳಿ. ಓಹೋ, ಏನು ಮೇಡಮ್ ಅವ್ರ ಮುಖ 1000 ಕ್ಯಾಂಡಲ್ ಬಲ್ಬ್ ಥರ ಉರಿತಾ ಇದೆ. ಮುಖದಲ್ಲಿ ಹೊಸ ಕಳೆ ಬಂದ್ಬಿಟ್ಟಿದೆ. ಏನೋ ಇದೆ. ಲೇ ನಾದಸ್ವರ, ಆ ಥರ ಏನಿಲ್ಲ, ಸುಮ್ಮನೆ ಮಲ್ಕೊಳೆ. ಮಾತಾಡಿದ್ ಸಾಕು, ಮಲ್ಕೊಳ್ಳಿ. ಟೈಮ್ ಆಯ್ತು, ಮಲ್ಕೊಳ್ಳಿ ಶುಭ. ನಂಗೆ ಯಾಕೆ ಅವನ್ನ ನೋಡಿದ್ರೆ ಒಂಥರ ಆಗುತ್ತೆ. ಅವನ ಜೊತೆ ಜಗಳ ಆಡೋದು ಮಜಾ ಕೊಡುತ್ತೆ. ಅವನ್ನ ಗೋಳೊಯ್ಕೊಳ್ಳೋದು ಖುಷಿಯಾಗುತ್ತೆ. ಪಾಪ, ನಾನು ಎಷ್ಟು ಕಾಡ್ಸಿದ್ರು ಸುಮ್ಮನೆ ಇದ್ದಾನೆ. ನಮಸ್ಕಾರ. ಏನಪ್ಪ, ರೇಷನ್ ಕಾರ್ಡ್ ಮಾಡಿಸ್ಬೇಕಾಗಿತ್ತಾ? ಆಫೀಸ್ ಹತ್ರ ಹೋಗಿ ನನ್ನ ಹೆಸರು ಹೇಳು, ನಾನೇ ಫೋನ್ ಮಾಡಿ ಹೇಳ್ತೀನಿ. ಇಲ್ಲ ಸರ್, ಅದೆಲ್ಲ ಏನಿಲ್ಲ. ದುಡ್ಡು ಬೇಕಾಗಿತ್ತಾ? ಕೊಡ್ತೀನಿ. ಮುಂದಿನ ಸಲ ಎಲೆಕ್ಷನಲ್ಲಿ ನನಗೆ ಓಟ್ ಹಾಕ್ಬೇಕು. ಅಷ್ಟೆಲ್ಲ ತೊಂದರೆ ತಗೋಬೇಡಿ. ದೇವರು ನನಗೆ ಸಾಕು ಅನ್ನೋಷ್ಟು ಕೊಟ್ಟಿದ್ದ. ಎಲ್ಲ ನನ್ನ ಮಗನೇ ಮಾಡ್ತಾ ಇರೋದು ಸೆಕ್ಯೂರಿಟಿ ಕೆಲಸ. ದಿಮಾಕಲ್ಲಿ ಮಾತಾಡ್ತೀಯ? ದೇವರು ಕೊಟ್ಬಿಟ್ಟಿದ್ದಾನ? ಒಂದೊತ್ತು ಅನ್ನ ತಿಂದ್ರೆ ಒಂದೊತ್ತು ಗಂಜಿ ಕುಡಿತೀರಾ. ತಗೊಳ್ಳೋದು 10-15 ಸಾವಿರ ರೂಪಾಯಿ ಸಂಬಳ. ಎಷ್ಟೋ ದುರಾಂಕಾರ ನಿನಗೆ. ಯಾರ ಹತ್ರ ಮಾತಾಡ್ತಾ ಇದ್ಯಾ? ನಾನು ಯಾರು ಗೊತ್ತಾ? ನಾನು ಕಾರ್ಪೊರೇಟರ್. ಅದಕ್ಕೆ ಬಂದಿದ್ದು ಮಾತಾಡಕ್ಕೆ. ಏನೋ ಯಾರೋ ನೀನು ಬೇಜಾನ್ ಮಾತಾಡ್ತಾ ಇದ್ಯಾ? ಖುಷಿ ಪಡು, ಇನ್ನೂ ಬರೀ ಬಾಯಲ್ಲೇ ಮಾತಾಡ್ತಾ ಇದ್ದೀನಿ. ಏನೋ ಎದುರಿಸ್ತಾ ಇದ್ಯಾ? ನಿನ್ನಂತರು ನನ್ನ ಮನೆ ಗೇಟ್ ಕಾಯ್ಕೊಂಡು 100 ಜನ ಹೋಗ್ತಾ ಇರ್ತಾರೆ. ಎದುರಿಸ್ತಾ ಇಲ್ಲ, ಹೇಳ್ತಾ ಇದ್ದೀನಿ. ಗೇಟ್ ಕಾಯೋರು ಯಾರು ನಿನ್ನನ್ನು ಕಾಪಾಡೋಕ್ಕಾಗಲ್ಲ. ಬಡವ್ರು ಆಸೆ ಪಡೋದು ಏನು ಗೊತ್ತಾ? 3 ಹೊತ್ತು ಊಟ, ಒಂದು ಪುಟ್ಟು ಗೂಡು, ಆ ಗೂಡೊಳಗಡೆ ನೆಮ್ಮದಿಯಾದ ನಿದ್ದೆ. ಆದರೆ ನಿಮ್ಮಂಥ ರಾಜಕಾರಣಿಗಳು ಅದನ್ನೂ ಕಣ್ಣಾಕಿ ಕಿತ್ಕೋತಿರಲ್ರು. ಮನುಷ್ಯ ನೀವು? ಸಾರಿ, ಮನುಷ್ಯಗಾದ್ರೆ ಮಾತು ಅರ್ಥ ಆಗುತ್ತೆ, ನಿಮ್ಗಳಿಗೆ ಅದು ಅರ್ಥ ಆಗಲ್ಲ. ಫುಲ್ ಇಂಪ್ರೂವ್ ಮಾಡ್ತೀನಿ ಸರ್, ನಂದೇ ಏರಿಯಾ. ಇನ್ಮೇಲೆ ಅವ್ರ ತಂಟೆಗೂ ಹೋಗಲ್ಲ. ಹೋಗ್ಲೂಬಾರ್ದು. ಒಂದ್ ವೇಳೆ ಹೋದ್ರೆ ಕಾರ್ಪೊರೇಟರ್ಗೆ ಓಡಾಡಕ್ಕೆ ಕಾರ್ ಇರಲ್ಲ, ನಡೆದಾಡಕ್ಕೆ ಕಾಲು ಇರಲ್ಲ. ಸಾರಿ ಸರ್.
ಯಾರ ಹತ್ರ ದ್ವೇಷ ಕಟ್ಕೊಂಡ್ರು ರಾಜಕಾರಣಿಗಳು ದ್ವೇಷ ಕಟ್ಕೋಬಾರ್ದು. ನಾವು ವಿಷದ ಹಾವಿದ್ದಾಗೆ ಚೂರ್ ಚೂರೇ ವಿಷನ ಕೊಟ್ಟು ಆ ಶಿವನ ಪಾದ ಸೇರಿಸ್ಬಿಡ್ತೀವಿ. ಬಿಡಲ್ಲ. ನನ್ನ ಮುಂದೆ ಬಚ್ಚ ನೀನು ನನಗೆ ಆವಾಜ್ ಆಗ್ತೀಯ. ಟೈಮ್ ನೋಡಿ ಎಡ್ಡಿ ಮೇಲೆ ಹ್ಯಾಂಡ್ ಮಡಗ್ಬಿಡ್ತೀನಿ. ಹೋಗ್ಬಾ ಚಿನ್ನ. ಓ ಗಾಡ್, ಸೇವ್ ದಿಸ್ ಚೈಲ್ಡ್. ಡೂಡ್, ಇನ್ನಿನ್ ನಿದ್ದೆ ಮಾಡೋದು ಡೌಟು. ಛೇ, ನಿನ್ನ ಲೈಫ್ ಈಗ ಆಗ್ಬಾರ್ದಿತ್ತು. ಮುಂಗಾರು ಮಳೆಯಲ್ಲಿ ತಂದಲ್ಲೇ ನೀನಿಲ್ಲಿ ಪ್ರೀತಿಯ ಮುನ್ಸೂಚನೆ. ನಿಂತಲ್ಲಿ ನಿನ್ನದೇ ಗುಂಗಲ್ಲಿ ನೆನೆದು ಹೋದೆನೆ. ನನ್ನ ಎಚ್ಚರಗೊಳಿಸಿ ಇನ್ನೂ ಅಚ್ಚರಿ ಮೂಡಿಸಿ ನನ್ನ ಕಣ್ತುಂಬುತ್ತ ಹಾಗೆ ಬಿಗಿದ ಪೂತ ಹೃದಯದ ಜೋಕಾಲಿ ತೂಗಿ ಬಿಡು ಊರಲ್ಲಿ